ಓಂ ಶಾಂತಿ. ಡೇಟ್ ಆಗಿದೆ 17/5/1969. ಅವ್ಯಕ್ತ ಬಾಪ್ದಾದ ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಜಾದೂ ಮಂತ್ರ ಕಾ ದರ್ಪಣ್. ಮಹಾವಾಕ್ಯ ಜಾದೂ ಮಂತ್ರದ ಕನ್ನಡಿ ಏನು? इस अव्यक्त मिलन के मूल्य को जानते हो? ಈ ಅವ್ಯಕ್ತ ಮಿಲನದ ಮೌಲ್ಯವನ್ನು ತಿಳ್ಕೊಂಡಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಅವ್ಯಕ್ತ ರೂಪ ಮೇ ಮಿಲನ और ಅವ್ಯಕ್ತ रूप में मिलना दोनों में फ़र्क है. बाबा ಹೇಳ್ತಾರೆ ಅವ್ಯಕ್ತ रूप में मिलना और व्यक्त रूप में मिलना दोनों में फ़र्क है. ಬಾಬಾ ಹೇಳ್ತಾರೆ ಅವ್ಯಕ್ತ ರೂಪದಲ್ಲಿ ಭೇಟಿಯಾಗೋದು ಮತ್ತು ವ್ಯಕ್ತ ರೂಪದಲ್ಲಿ ಭೇಟಿಯಾಗುವುದರಲ್ಲಿ ವ್ಯತ್ಯಾಸ ಇದೆ. ಅವ್ಯಕ್ತ ಮಿಲನ್ ಕಾ ಮೂಲ್ಯ ಹೇ ವ್ಯಕ್ತ ಭಾವ ಕೋ ಛೋಡನ. ಅವ್ಯಕ್ತ ಮಿಲನ ಮಾಡುವುದರ ಮೌಲ್ಯ ಏನಾಗಿದೆ? ವ್ಯಕ್ತ ಭಾವವನ್ನು ಬಿಡುವುದು. ಯಹ ಮೂಲ್ಯ ಜೋ ಜಿತನಾ ದೇತಾ ಹೇ ಉತನಾ ಹಿ ಅವ್ಯಕ್ತ ಅಮೂಲ್ಯ ಮಿಲನ್ ಕಾ ಅನುಭವ ಕರ್ತಾ ಹೇ. ಈ ಮೌಲ್ಯವನ್ನು ಎಷ್ಟು ನೀವು ಬಾಬಾ ಹೇಳ್ತಾರೆ ಇದಕ್ಕೆ ನೀವೆಷ್ಟು ಮಹತ್ವ ಕೊಡ್ತೀರಾ, ಅವ್ಯಕ್ತ ಮಿಲನಕ್ಕೆ ಎಷ್ಟು ಮಹತ್ವ ಕೊಡ್ತೀರಾ ಅಷ್ಟು ಅವ್ಯಕ್ತ ಅಮೂಲ್ಯ ಮಿಲನದ ಅನುಭವ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಅಭಿ ಹರೇಕ್ ಅಪ್ನೆ ಸೆ ಪೂಛೆ ಕಿ ಹಮ್ನೆ ಕಹಾ ತಕ್ ಔರ್ ಕಿತನಾ ಸಮಯ ದಿಯಾ ಹೈ. ಈಗ ನಮ್ಮನ್ನು ನಾವು ಕೇಳ್ಕೊಳ್ಳೋಣ, ನಾವು ಎಷ್ಟು ಸಮಯವನ್ನು ಕೊಟ್ಟಿದ್ದೀವಿ. ವರ್ತಮಾನ ಸಮಯ ಅವ್ಯಕ್ತ ಸ್ಥಿತಿ ಮೇ ಸ್ಥಿತ್ ಹೋನೆ ಕಿ ಹಿ ಅವಶ್ಯಕತಾ ಹೈ. ಈಗೇನು ಹೇಳ್ತಾರೆ ಬಾಬಾ? ಅವ್ಯಕ್ತ ಸ್ಥಿತಿನಲ್ಲೇ ಇರೋದು ಅಂತ ಹೇಳ್ತಾರೆ ಬಾಬಾ. ಅದರ ಅವಶ್ಯಕತೆ ಭಾಳ ಇದೆ. ಲೇಕಿನ್ ರಿಸಲ್ಟ್ ಕ್ಯಾ ಹೇ? ಆದರೆ ಫಲಿತಾಂಶ ಏನಿದೆ? ವಹ ಹರೇಕ್ ಖುದ್ ಭಿ ಜಾನ್ ಸಕ್ತಾ ಹೈ. ಪ್ರತಿಯೊಬ್ಬರು ತಮ್ಮನ್ನು ತಾವು ತಿಳ್ಕೋಬೇಕು. और एक दो के रिजल्ट को भी अच्छी रीति परख सकते हैं. ಬಾಬಾ ಅವ್ಯಕ್ತ ಮಿಲನದ ಮೌಲ್ಯವನ್ನು ಹೇಳ್ತಾರೆ. ಅವ್ಯಕ್ತ ಸ್ಥಿತಿನಲ್ಲಿ ನಾವಿದ್ದರೆ ಏನಾಗ್ತದೆ, ಅದರ ರಿಸಲ್ಟ್ ಏನು? ಅವ್ಯಕ್ತ ಸ್ಥಿತಿನಲ್ಲಿದ್ದರೆ ನನ್ನನ್ನು ನಾನು ತಿಳ್ಕೊಬೋದು, ನಾ ಏನಿದ್ದೀನಿ, ಎಷ್ಟಿದ್ದೀನಿ, ಎಷ್ಟು ಸ್ಥಿತಿ ನಂದಿದೆ ಅಂತ. ಮತ್ತು ಬೇರೆದವ್ರದ್ದನ್ನು ತಿಳ್ಕೊಬೋದು, ರಿಸಲ್ಟ್ ತಿಳ್ಕೊಂಡು ಪರಖ ಮಾಡ್ಬೋದು ಅವ್ರು ಹೆಂಗಿದ್ದಾರೆ, ಏನಿದ್ದಾರೆ ಅಂತ. इसलिए ಅವ್ಯಕ್ತ ಸ್ಥಿತಿ ಕಿ ಜೋ ಅವಶ್ಯಕತಾ ಹೇ ಉನ್ಕೋ ಪೂರಾ ಕರ್ನಾ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ ಅವ್ಯಕ್ತ ಸ್ಥಿತಿ ಎಷ್ಟು ಅವಶ್ಯಕತೆ ಇದೆಯೋ ಅದನ್ನು ಪೂರ್ಣ ಮಾಡಿ. ಅವ್ಯಕ್ತ ಸ್ಥಿತಿ ಕಿ ಪರಖ ಆಪ್ ಸಭಿ ಕೆ ಜೀವನ್ ಮೇ ಕ್ಯಾ ಹೋಗಿ ವಹ ಮಾಲೂಮ್ ಹೇ. ಅವ್ಯಕ್ತ ಸ್ಥಿತಿಯ ಪರಖ ಅದು ತಾವು ತಮ್ಮ ಜೀವನದಲ್ಲಿ, ಎಲ್ಲರ ಜೀವನದಲ್ಲಿ ಎಷ್ಟಿದೆ ಗೊತ್ತಾ ಅಂತ ಕೇಳ್ತಾರೆ ಬಾಬಾ. ಉನ್ಕೆ ಹರ್ कर्म में एक तो अलौकिकता और दूसरा हर कर्म करते हर कर्मेंद्रियों से अतीन्द्रिय सुख की महसूसता आवेगी. ಅದರ ಲಕ್ಷಣ ಏನು? ಯಾರು ಅವ್ಯಕ್ತ ಸ್ಥಿತಿನಲ್ಲಿ ಇರ್ತಾರೋ ಅವರ ಪ್ರತಿಯೊಂದು ಕರ್ಮದಲ್ಲಿ ಏನಿರ್ತದೆ? ಅಲೌಕಿಕತೆ ಇರ್ತದೆ. ಎರಡನೇದ್ದು, ಪ್ರತಿಯೊಂದು ಕರ್ಮ ಮಾಡ್ತಾ ಕರ್ಮೇಂದ್ರಿಯಗಳಿಂದ ಅತೀಂದ್ರಿಯ ಸುಖದ ಅನುಭವ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಉನ್ಕೆ ನಯನ್ ಚೈನ್ ಉನ್ಕಿ ಚಲನ್ ಅತೀಂದ್ರಿಯ ಸುಖ ಮೇ ಹರ್ ವಕ್ತ್ ರಹೇಗಿ. ಯಾರು ಅವ್ಯಕ್ತ ಸ್ಥಿತಿನಲ್ಲಿರ್ತಾರೋ ಅವರ ಕಣ್ಣುಗಳು, ಅವರ ನಡವಳಿಕೆಗಳು, ಆಮೇಲೆ ಅವರು ಅತೀಂದ್ರಿಯ ಸುಖದಲ್ಲಿ ಪ್ರತಿ ಕ್ಷಣ ಅತೀಂದ್ರಿಯ ಸುಖದಲ್ಲೇ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. अलौकिकता और अतीन्द्रिय सुख की झलक उनके हर कर्म में देखने में आएगी. ಯಾರು ಅಲೌಕಿಕತೆಯಲ್ಲಿರ್ತಾರೋ ಅತೀಂದ್ರಿಯ ಸುಖದ ಒಂದು ಹೊಳಪು ಅವರ ಪ್ರತಿಯೊಂದು ಕರ್ಮದಲ್ಲಿ ಕಾಣಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಅದನ್ನು ಮುಚ್ಚಿಡೋಕ್ಕಾಗೋದಿಲ್ಲ. जिससे मालूम पड़ेगा यह व्यक्त में होते अव्यक्त स्थिति में स्थित है.
ಅದರಿಂದ ಗೊತ್ತಾಗ್ತದೆ ಅವರು ವ್ಯಕ್ತದಲ್ಲಿ ಇದ್ದರೂ ಕೂಡ ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಇದ್ದಾರೆ. ಅಗರ್ ಯಹ ದೋನೋ ಹಿ ಚೀज़ें अपने कर्म में देखते हो तो समझना चाहिए कि ಅವ್ಯಕ್ತ ಸ್ಥಿತಿ में स्थित हैं. ಒಂದು ವೇಳೆ ಇವೆರಡು ನಿಮ್ಮ ಕಡೆ ಕಾಣಿಸ್ತಿತ್ತು ಕರ್ಮದಲ್ಲಿ ನೋಡಿದ್ರಿ ಅಂತಂದರೆ ತಿಳ್ಕೋಬೇಕು ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತಿದ್ದಾರೆ ಅಂತ. अगर नहीं है तो फिर कमी समझ पुरुषार्थ करना चाहिए. ಅವ್ಯಕ್ತ ಸ್ಥಿತಿನಲ್ಲಿ ಇಲ್ಲ ಅಂತಂದರೆ ತಿಳ್ಕೊಳ್ರಿ, ತಿಳ್ಕೊಂಡು ಏನು ಮಾಡಬೇಕು, ಅವ್ಯಕ್ತ ಸ್ಥಿತಿನಲ್ಲಿ ಇರ್ತಕ್ಕಂಥ ಪುರುಷಾರ್ಥ ಮಾಡ್ತಾ ಹೋಗಿ. ಅವ್ಯಕ್ತ स्थिति को प्राप्त होने के लिए शुरू से लेकर एक स्लोगन सुनाते आते हैं. ಅವ್ಯಕ್ತ ಸ್ಥಿತಿಯನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಂದರೆ ಬಾಬಾ ಶುರುವಿನಿಂದ ಹಿಡ್ಕೊಂಡು ಇಲ್ಲಿವರೆಗೂ ಒಂದು ಸ್ಲೋಗನ್ ಹೇಳ್ತಾನೆ ಬಂದಿದ್ದಾರೆ. ಅಗರ್ ವಹ ಯಾದ್ ರಹೆ ತೋ ಕಭಿ ಭಿ ಕೋಯಿ ಮಾಯಾ ಕೆ ವಿಘ್ನೋ ಮೇ ಹಾರ್ ನಹಿ ಹೋ ಸಕ್ತಿ. ಅದು ನೆನಪಿತ್ತು ಅಂತಂದರೆ, ಆ ಸ್ಲೋಗನ್ ನೆನಪಿತ್ತು ಅಂದರೆ ಎಂದೂ ಕೂಡ ಮಾಯೆಯ ವಿಘ್ನಗಳಿಂದ ಸೋಲುವುದಿಲ್ಲ ಅಂತಾರೆ ಬಾಬಾ. ಐಸಾ ಸರ್ವೋತ್ತಮ ಸ್ಲೋಗನ್ ಹರ್ ಏಕ್ ಕೋ ಯಾದ್ ಹೇ. ಅಂಥ ಒಂದು ಶ್ರೇಷ್ಠಾತಿ ಶ್ರೇಷ್ಠ ಸ್ಲೋಗನ್ ನೆನಪಿದೆಯಾ? ಹರ್ ಮುರಳಿ ಮೇ ಭಿನ್ನ ಭಿನ್ನ ರೂಪ ಸೆ, ಪ್ರತಿಯೊಂದು ಮುರಳಿನಲ್ಲಿ ಅದು ಭಿನ್ನ ಭಿನ್ನ ರೂಪದಲ್ಲಿ ಬರ್ತದೆ. ವಹ ಸ್ಲೋಗನ್ ಆತಾ ಹಿ ಹೇ, ಆ ಸ್ಲೋಗನ್ ದಿನಾಲು ಮುರಳಿನಲ್ಲಿ ಬಂದೇ ಬರ್ತದೆ. ಯಾವುದು? ಪಾಪ ಹೇಳ್ತಾರೆ, ಅವ್ಯಕ್ತ ಸ್ಥಿತಿನಲ್ಲಿ ಇರೋದಕ್ಕೆ, ಅವ್ಯಕ್ತ ಸ್ಥಿತಿಯ ಪುರುಷಾರ್ಥ ಮಾಡೋಕ್ಕೆ ಒಂದು ಬಾಬಾ ಮೊದಲಿಂದನೂ ಒಂದು ಸ್ಲೋಗನ್ ಇದೆ. ಅದು ಹೊರಗಿನ ಗೀತಾದಲ್ಲಿನೂ ಇದೆ. ಅದು ಯಾವ ಗೀತ, ಅದು ಯಾವುದು ಶಬ್ದ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ದರ್ಪಣ್, ಮಹಾಮಂತ್ರಕ ದರ್ಪಣ್ ಅಂತ ಹೇಳ್ತಾರೆ ಬಾಬಾ. ಆ ಮಂತ್ರದಲ್ಲಿ ಇದ್ವಿ ಅಂತಂದರೆ ಆ ಮಂತ್ರದ ಕನ್ನಡಿನಲ್ಲಿ ನಾನೇನು ಬೇರೆದವ್ರು ಏನು ಅಂತ ಕಾಣಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಆ ಮಂತ್ರ, ಆ ಸ್ಲೋಗನ್ ಯಾವುದು? ಮನ್ಮನಾಭವ. ಯಾವ ಸ್ಲೋಗನ್ನ? ಮನ್ಮನಾಭವ. ಶುರುವಿಂದನೂ ಹೇಳ್ತಾರೆ, ಎಲ್ಲ ಮುರಳಿನಲ್ಲಿ ಬಂದೇ ಬರ್ತದೆ. ಹಮ್ ಬಾಪ್ ಕಿ ಸಂತಾನ್ ಹೇ, ವಹತೋ ಹೈ ಹಿ. ನಾವೆಲ್ಲರೂ ಯಾರಿದ್ದೀವಿ? ತಂದೆ ಮಕ್ಕಳು, ಅದಂತೂ ಇದ್ದೇ ಇದೆ. ಲೇಕಿನ್ ಪುರುಷಾರ್ಥ ಕರ್ತೆ ಕರ್ತೆ जो माया के विघ्न आते हैं उन पर विजय प्राप्त करने के लिए कौन सा स्लोगन है? ಮತ್ತೆ ಹೇಳ್ತಾರೆ ಬಾಬಾ. ಆದರೆ ಪುರುಷಾರ್ಥ ಮಾಡ್ತಾ ಮಾಡ್ತಾ ಮಾಯೆಯ ವಿಘ್ನ ಬರ್ತಾ ಇರ್ತದೆ. ಅದ್ರ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸ್ಲೋಗನ್ ಇದೆ. ಅದು ಯಾವುದು? ಸ್ವರ್ಗ ಕಾ ಸ್ವರಾಜ್ಯ ಹಮಾರ ಜನ್ಮಸಿದ್ಧ ಅಧಿಕಾರ ಹೇ. ಇವತ್ತು ಎರಡು ಸ್ಲೋಗನ್. ಒಂದು ಮನ್ಮನಾಭವ, ಸ್ವರಾಜ್ಯ ಜನ್ಮಸಿದ್ಧ ಅಧಿಕಾರ. ಯಾವ ಸ್ವರಾಜ್ಯ? ಸ್ವರ್ಗ ಕಾ ಸ್ವರಾಜ್ಯ. ಸ್ವರ್ಗದ ಸ್ವರಾಜ್ಯದಲ್ಲಿ ನಮ್ಮದೇನಿದೆ? ಜನ್ಮಸಿದ್ಧ ಅಧಿಕಾರ. और संगम के समय बाप का खजाना जन्मसिद्ध अधिकार है. ಈ ಸಂಗಮದಲ್ಲಿ ಎದರ ಮೇಲೆ ಅಧಿಕಾರ ಇದೆ? ಬಾಬಾನ ಎಲ್ಲ ಶಕ್ತಿಗಳ ಮೇಲೆ, ಎಲ್ಲ ಆಸ್ತಿಗಳ ಮೇಲೆ ನಮ್ಮದು ಅಧಿಕಾರ ಇದೆ. ಯಹ ಸ್ಲೋಗನ್ ಭೂಲ್ ಗಯೇ ಹೋ. ಈ ಸ್ಲೋಗನ್ಗಳನ್ನು ಮರ್ತು ಬಿಟ್ಟಿದ್ದೀರಿ ನೀನು. ಅಧಿಕಾರ ಭೂಲ್ ಗಯೇ ಹೋ ತೋ ಕ್ಯಾ ಹೋಗಾ? ಅಧಿಕಾರ ಮರ್ತ್ರೆ ಏನಾಯಿತು? ಹಮ್ ಕಿಸ್ ಕಿಸ್ ಚೀಜೋಂ ಕೆ ಅಧಿಕಾರಿ ಹೇ. ನಾವು ಯಾವುದರ ಮೇಲೆ ಅಧಿಕಾರಿಗಳಾಗಿದ್ದೀವಿ? ಸ್ವರಾಜ್ಯದ ಅಧಿಕಾರಿ, ಸತ್ಯುಗ ಸ್ವರಾಜ್ಯದ ಅಧಿಕಾರಿ, ಪರಮಾತ್ಮನ ಖಜಾನೆಯ ಅಧಿಕಾರಿ ಅದೀವಲ್ಲ. ವಹತ ಜಾನ್ತೆ ಹೋ, ಅದಂತೂ ಗೊತ್ತಿದೆ. ಲೇಕಿನ್ ಹಮಾರೆ ಯಹ ಸಭಿ ಚೀಜೆ ಜನ್ಮಸಿದ್ಧ ಅಧಿಕಾರ ಹೇ. ಆದರೆ ನಮ್ಮದು ಎಲ್ಲ ವಸ್ತುಗಳ ಮೇಲೆ ನಮ್ಮದೇನಿದೆ? ಜನ್ಮಸಿದ್ಧ ಅಧಿಕಾರ. जब अपने को अधिकारी समझेंगे तो माया के अधीन नहीं होंगे. ನಾನು ಅಧಿಕಾರಿ ಅಂತಂದರೆ ನಾವು ಮಾಯೆಗೆ ವಶೀಭೂತ ಆಗೋದಿಲ್ಲ, ಅಧೀನ ಆಗೋದಿಲ್ಲ. ಅಧೀನ್ ಹೋನೆ ಸೆ ಬಚನೆ ಲಿಯೇ ಅಪನೆ ಕೋ ಅಧಿಕಾರಿ ಸಮಜ್ನಾ ಹೇ. ಮಾಯೆಯ ಅಧೀನದಿಂದ ಬಚಾವಾಗಬೇಕು ಅಂತಂದರೆ ನಮ್ಮನ್ನು ನಾವು ಏನಂತ ಅಂದ್ಕೊಳ್ಬೇಕು? ನಾನು ಅಧಿಕಾರಿ ಇದ್ದೀನಿ ಅಂತ.
ಅದಕ್ಕೆ ಬಾಬಾ ಹೇಳ್ತಾರೆ, पहले संगम युग के सुख के अधिकारी हैं और फिर भविष्य में स्वर्ग के सुखों के अधिकारी हैं. ಮೊದಲು ಎದ್ರ ಮೇಲೆ ಅಧಿಕಾರ ಇದ್ದೀವಿ? ಸಂಗಮ ಯುಗದ ಮೇಲೆ ಅಧಿಕಾರ ಇದ್ದೀವಿ. ಸಂಗಮ ಯುಗದ ಮೇಲೆ ಅಧಿಕಾರ ಇದ್ದೀವಿ ಅಂತಂದರೆ ಬಾಬಾನ ಎಲ್ಲ ಖಜಾನೆಗೆ ನಾನು ಅಧಿಕಾರ ಇದ್ದೀನಿ. ಆಮೇಲೆ ಸತ್ಯುಗದ ಅಧಿಕಾರಿ ಅಂದರೆ ಅಲ್ಲಿ ಏನೇನು ಸುಖ ಸಂಪತ್ತು ಇದೆ ಅದ್ರ ಮೇಲೆ ನನಗೆ ಅಧಿಕಾರ. तो अपना अधिकार भूलो नहीं, ನಿಮ್ಮ ಅಧಿಕಾರವನ್ನು ಮರ್ತು ಬಿಡಬೇಡ್ರಿ ಅಂತಾರೆ ಬಾಬಾ. जब अपना अधिकार भूल जाते हो तब कोई न कोई बात के अधीन होते हो. ತಮ್ಮನ್ನು ತಾವು ಅಧಿಕಾರ ಅಂತ ಮರ್ತು ಬಿಟ್ರೆ ಯಾವುದೋ ಒಂದು ಮಾತಿನಲ್ಲಿ ನೀವೇನಾಗ್ಬಿಡ್ತೀರಾ? ಅಧೀನ ಆಗಿಬಿಡ್ತೀರಾ, ಸೋಲ್ತೀರಾ. और जो पर अधीन होते हैं वह कभी भी सुखी नहीं रह सकते. ನೀವು ಯಾವುದಕ್ಕೋ ಒಂದು ಅಧೀನ ಆದ್ರಿ ಅಂತಂದರೆ ನೀವೆಂದೂ ಸುಖವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಪರ್ ಅಧೀನ್ ಹರ್ ಬಾತ್ ಮೇ, ಆದರೆ ಅಧೀನ ಪ್ರತಿಯೊಂದು ಮಾತಿನಲ್ಲಿ ಮನಸ ವಾಚ ಕರ್ಮಣ ದುಃಖ ಕಿ ಪ್ರಾಪ್ತಿ ಮೇ रहते. और जो अधिकारी हैं वह अधिकार के नशे और खुशी में रहते हैं और खुशी के कारण सुखों की संपत्ति उन्हों के गले में ಮಾಲಾ ಕೆ ರೂಪ ಮೇ ಪಿರೋಯಿ ಹುಯೇ ಹೋತಿ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರು ಖುಷಿ ಇದ್ದಾರೋ, ಅಧಿಕಾರದ ನಶೆಯಲ್ಲಿದ್ದಾರೋ, ಖುಷಿನಲ್ಲಿದ್ದಾರೋ ಅವರು ಈ ಖುಷಿಯ ಕಾರಣ ಸುಖದ ಸಂಪತ್ತು ಎಲ್ಲ ಏನಾಗ್ಬಿಡ್ತದೆ, ಅವರ ಕೊರಳಿನ ಹಾರ ಆಗಿಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಸತ್ಯುಗಿ ಸುಖೋಂಕ ಪತಾ ಹೇ. ಸತ್ಯುಗದಲ್ಲಿ ಏನು ಸುಖ ಇದೆ ಅದು ಗೊತ್ತಿದೆಯಾ? ಸುಖೋಂಕ. ಸತ್ಯುಗ ಮೇ ಖಿಲೌನೆ ಕೈಸೆ ಹೋತೆ ಹೇ. ಸತ್ಯುಗದಲ್ಲಿ ಆಟಿಕೆ ಸಾಮಾನುಗಳು ಹೆಂಗಿರ್ತವೆ? ವಹಾ ರತ್ನೌ ಸೆ ಖೇಲೆಂಗೆ. ಇಲ್ಲಿ ಕಲ್ಲು ಜೊತೆ ಆಟ ಆಡ್ತೀವಿ ನಾವು, ಕಲ್ಲು ಮಣ್ಣು, ಅಲ್ಲಿ ರತ್ನಗಳ ಜೊತೆ ಆಟ ಆಡ್ತೀವಿ ಅಂತ ಹೇಳ್ತಾರೆ ಬಾಬಾ. आप लोगों ने सतयुगी सुखों की लिस्ट और कलयुगी दुखों की लिस्ट तो लगाई है. ತಾವು ಸತ್ಯುಗದಲ್ಲಿಯ ದುಃಖದ ಲಿಸ್ಟು, ಕಲಿಯುಗದ ಸತ್ಯುಗದಲ್ಲಿಯ ಸುಖದ ಲಿಸ್ಟು, ಕಲಿಯುಗದ ದುಃಖದ ಲಿಸ್ಟನ್ನು ನೀವು ಮಾಡಿದ್ದೀರ. ಲೇಕಿನ್ ಕಾಮ್ ಕೆ ಸುಖೋं की लिस्ट बनाएंगे तो इससे भी दुगने हो जाएंगे. ಅದಕ್ಕೆ ಬಾಬಾ ಹೇಳ್ತಾರೆ, ಆದರೆ काम के सुखों की लिस्ट बनाएंगे तो इससे भी दुगने हो जाएंगे. वही सतयुगी संस्कार अभी भरने हैं. ಅದಕ್ಕೆ ಅಲ್ಲಿ ಸಂಸ್ಕಾರಗಳನ್ನು ಇಲ್ಲೇ ತುಂಬಿಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. जैसे छोटे बच्चे होते हैं सारा दिन खेल में ही मस्त होते हैं. ಸಣ್ಣ ಮಕ್ಕಳು ಯಾಕೆ ಖುಷಿ ಇರ್ತಾರೋ? ಇಡೀ ದಿನ ಆಟೊಳಗೆ ಮಗ್ನ ಆಗಿರ್ತಾರೆ, ಅದು ಖುಷಿ ಇರ್ತಾರೆ. कोई भी बात का फिक्र नहीं होता है. ಅವ್ರು ಅದ್ರ ಬಗ್ಗೆನೂ ಏನು ಚಿಂತೆ ಮಾಡೋದಿಲ್ಲ. ಏನೊಂದು ಆಟಿಕೆ ಸಾಮಾನು ಸಿಗ್ತದೋ ಅದ್ರ ಜೊತೆ ಆಟ ಆಡ್ಕೋತಿರ್ತಾರೆ. ಬಾಬಾ ಹೇಳ್ತಾರೆ, ಇಸಿ ರೀತಿ ಮಕ್ಕಳು ಹೆಂಗೆ ಆಟದಲ್ಲೇ ಮುಳುಗಿ ಹೋಗಿರ್ತಾರೋ ಅದೇ ಥರ ಹರ್ ವಕ್ತ್ ಸುಖೋಂ ಕಿ ಲಿಸ್ಟ್, ಪ್ರತಿ ಕ್ಷಣನೂ ಸತ್ಯುಗದ ಸುಖದ ಲಿಸ್ಟ್ಗಳೇನಿದಾವಲ್ಲ, ರತ್ನೋಂ ಕಿ ಲಿಸ್ಟ್ ಬುದ್ಧಿ ಮೇ ದೌಡಾತೆ ರಹೋ. ಸತ್ಯುಗದಲ್ಲಿ ಏನೇನು ಸುಖದ ಮಾತುಗಳಿದಾವೋ, ರತ್ನಗಳಿದಾವೋ ಆ ಲಿಸ್ಟ್ ತಗೊಂಡು ಯಾವಾಗಲೂ ಬುದ್ಧಿನಲ್ಲೇ ಓಡಿಸ್ತಿರಿ ಅಂತಾರೆ ಬಾಬಾ. ಅಥವಾ ಇನ್ ಸುಖೋ ರೂಪಿ ರತ್ನವೂ ಸೇ ಖೇಲ್ತೆ ರಹೋ. ಆದರೆ ಆ ರತ್ನಗಳ ಜೊತೆ ನೀವು ಆಟ ಆಡಬೇಕು. ಆಟ ಆಡೋದಂದ್ರೆ ಹೆಂಗೆ ಆಡೋದು? ಅದು ಸೂಕ್ಷ್ಮ ಇರ್ತದೆ, ಒಂದು ಸ್ಥೂಲ ಇರೋದಿಲ್ಲ. ರತ್ನಗಳ ಜೊತೆ ಆಟ ಆಡೋದಂದ್ರೆ ಸ್ಥೂಲ ವಸ್ತುಗಳ ಜೊತೆ ಆಡೋದಿಲ್ಲ. ಬಾಬಾ ಏನು ಜ್ಞಾನ ರತ್ನಗಳನ್ನ ಕೊಟ್ಟಿದ್ದಾರೆ. ಆ ರತ್ನಗಳ ಜೊತೆ ಏನು ಮಾಡ್ಬೇಕು ನಾವು? ಬುದ್ಧಿನಲ್ಲಿ ದೌಡಾನ ಅಂತ ಹೇಳ್ತಾರೆ, ಓಡಾಡಿಸ್ಬೇಕು, ಮಂಥನ ಮಾಡಬೇಕು. ಅದರ ಅರ್ಥ ಖೇಲ್ತೆ ರಹೋ ತೋ ಕಭಿ ಡ್ರಾಮಾಕ್ಕೆ ಖೇಲ್ ಮೇ ಹಾರ್ ನ ಹೋ. ಆಟ ಆಡ್ಕೋತೀರಿ ನೀವು, ಏನು ಬಂದರು ನಾಟಕ ನಾಟಕ ನಾಟಕ, ಅಲ್ಲಿ ನೀವೇನು ಮಾಡ್ತೀರಾ? ಎಂಜಾಯ್ ಮಾಡ್ತೀರಾ ಅಂತಾರೆ ಬಾಬಾ. ಅಲ್ಲಿ ಸೋಲೋದಿಲ್ಲ. ಅಭಿ ತೋ ಕहाँ ಕहाँ ಹಾರ್ ಭಿ ಹೋ ಜಾತಿ ಹೇ. ಈಗಿನ ಅಲ್ಲೆಲ್ಲೆಲ್ಲ ಏನಾಗ್ಬಿಡ್ತೀವಿ? ಸೋತ್ ಬಿಡ್ತೀವಿ. ಬಾಪ್ ದಾದಾ ಕ ಸ್ನೇಹ ಬಚ್ಚೋ ಸೆ ಕಿತನಾ ಹೇ. ಬಾಪ್ ದಾದಾರವರ ಸ್ನೇಹ ಮಕ್ಕಳ ಜೊತೆ ಎಷ್ಟಿದೆ? ಬಾಪ್ ದಾದಾ ಕ ಸ್ನೇಹ ಅವಿನಾಶಿ ಹೇ. ಅದು ಎಂದೂ
ಮುಗಿದಿಲ್ಲ. ಬಾಬಾ ನಮ್ಮ ಮೇಲೆ ಇಟ್ಟಿರೋ ಸ್ನೇಹ ಅವಿನಾಶಿ. ಅವ್ರ ಬಚ್ಚೋं का ಸ್ನೇಹ ಹೆಂಗೈತಿ? ಕಭಿ ಕೈಸಾ रहता है. ಒಮ್ಮೆ ಹಂಗೆ ಒಮ್ಮೆ ಹಿಂಗಿರ್ತದೆ. ಏಕರಸ್ ನಹಿ ಹೈ, ಅದೇ ಥರ ಇಲ್ಲ. ಕಭಿ ತೋ ಬಹುತ್ ಸ್ನೇಹ ಮೂರ್ತ ದೇಖನೆ ಮೇ ಆತೆ ಹೈ. ಕೆಲವು ಸಲ ಭಾರಿ ಏನು ಬಿಟ್ಟು ಏನು ಮಾಡಿದ್ರು ಬಿಟ್ಟು ಅಲಗಡಂಗೆ ಇಲ್ಲಿ ಇವ್ರು ನನ್ನ ಮಕ್ಕಳು ಅನ್ನಂಗಿರ್ತೀವಿ. ಮತ್ತೆ ಹೇಳ್ತಾರೆ ಬಾಬಾ, ಕಭಿ ಸ್ನೇಹ ಕಿ ಮೂರ್ತಿ ಕಿ ಬಜಾಯ್ ಕೌನ್ ಸಿ ಮೂರ್ತಿ ದಿಖಾಯಿ ಪಡ್ತಿ ಹೈ. ಕೆಲವು ಸರ್ತಿ ಸ್ನೇಹದ ಮೂರ್ತಿ ಬಿಟ್ಟು ಇನ್ಯಾವುದೋ ಮೂರ್ತಿ ಆಗ್ತೀರಾ ಏನು? ವಾತೋ ಸ್ನೇಹಿ ಹೈ ವಾತೋ ಸಂಕಟಮಯಿ. अपने मूर्त को देखने लिए क्या अपने पास रखना चाहिए? अपने मूर्त को देखने लिए ತಮ್ಮ ಮೂರ್ತಿಯನ್ನು ನೋಡುವುದರ ಸಲುವಾಗಿ ಕ್ಯಾ ಅಪ್ನೆ ಪಾಸ್ ರಖನಾ ಚಾಹಿಯೇ? ತಮ್ಮ ಹತ್ರ ಇಟ್ಕೋಬೇಕಲ್ಲ. ಏನು ಇಟ್ಕೋಬೇಕು? ನಮ್ಮ ಮೂರ್ತಿ ನಮಗೆ ಕಾಣಿಸ್ಬೇಕಂದ್ರೆ ಏನು ಇಟ್ಕೋಬೇಕು? ದರ್ಪಣ್, ಕನ್ನಡಿ ಇಟ್ಕೋಬೇಕಲ್ಲ. ದರ್ಪಣ್ ಹರೇಕ್ ಪಾಸ್ ಹೇ ಐತಲ್ಲ. ಕನ್ನಡ ಎಲ್ಲರೂ ಮಾಡಿ, ಕನ್ನಡ ಇಲ್ಲಾರ ಯಾರು ಬದುಕೋದೇ ಇಲ್ಲ. ಆ ಕನ್ನಡಗೆ ನೋಡ್ತೀವಿ, ಬರೀ ದೇಹ ನೋಡ್ಕೊತ ಕೊಡ್ತೀವಿ. ಬಾಬಾ ಕೇಳ್ತಾರೆ, ಸಭಿ ಕೆ ಪಾಸ್ ದರ್ಪಣ್ ಹೇ? ಎಲ್ಲರ ಹತ್ರ ಕನ್ನಡಿ ಇದೆಯಾ? ಅಗರ್ ದರ್ಪಣ್ ಹೋಗಾ ತೋ ಅಪನಾ ಮುಖಡಾ ದೇಖ್ತೆ रहेंगे. ಕನ್ನಡಿ ಐತಿ ಅಂತಂದರೆ ನಿಮ್ಮ ಮುಖ ಅಲ್ಲಿ ಕಾಣಿಸ್ತದೆ. ಅವರು ದೇಖನೆ ಸೆ ಜೋ ಭಿ ಕಮಿ ಹೋಗಿ ಉನ್ಕೋ ಭರ್ತೆ रहेंगे. ಹಂಗೆ ನೋಡೋದ್ರಿಂದ ಏನಾಗ್ತದೆ? ನಿಂತಿರ್ತೀವಲ್ಲ ಕನ್ನಡ ಮುಂದೆ, ಪೌಡ್ರ್ ಹಚ್ಕೊಳ್ಳೋದು, ಇಲ್ಲಿ ಕಡಿಮೆ ತಿಲ್ ಹಚ್ಕೊಳ್ಳೋದು, ಅಲ್ಲಿ ಕಡಿಮೆ ತಲೆ ಹಚ್ಕೊಳ್ಳೋದು ಮಾಡ್ತಿರ್ತಾರೆ. ಅದಕ್ಕೆ ಬಾಬಾ ಕನ್ನಡಿನಲ್ಲಿ ನೋಡ್ತಿದ್ರೆ ನನ್ನಲ್ಲಿ ಏನು ಕಮ್ಜೋರಿಗಳಿದ್ದಾವೋ ಅದನ್ನು ತುಂಬ್ಕೊಳ್ಳಿಕ್ಕಾಗತ್ತೆ ಅಂತ ಹೇಳ್ತಾರೆ ಬಾಬಾ. ಇಸ್ಲಿಯೇ ಹರ್ ವಕ್ತ್ ಅಪ್ನೆ ಪಾಸ್ ದರ್ಪಣ್ ರಖನಾ ಹೈ. ನೋಡಿರಲ್ಲ, ಈಗ ಚಂದನ ಇಟ್ಕೊಂಡಿರ್ತಾರೆ ಬ್ಯಾಗ್ ಒಳಗೊಂದು ಕರಡಿ ಇದ್ದೇ ಇರ್ತದೆ. ಹಂಗೆ ಸ್ಥೂಲದದು ಇಟ್ಕೋತಾರೋ. ಇನ್ನು ನಾವು ಹೆಂಗೆ ದರ್ಪಣ ಅದಕ್ಕೆ ಬಾಬಾ ಹೇಳ್ತಾರೆ, ದರ್ಪಣ್ ಇಟ್ಕೋಬೇಕು ನಿಮ್ಮ ಹತ್ರ ಅಂತ ಹೇಳ್ತಾರೆ ಬಾಬಾ. ಅಗರ್ ದರ್ಪಣ್ ಹಿ ನಹಿ ಹೋಗಾ ತೋ ಕಮಿ ಕೋ ಭರ್ ನಹಿ ಸಕೆಂಗೆ. ಕನ್ನಡಿ ಇಲ್ಲ ಅಂದರೆ ಕಮ್ಜೋರ್ಗಳನ್ನು ತುಂಬ್ಕೊಳ್ಳಿಕ್ಕಾಗೋದಿಲ್ಲ. ಇಸ್ಲಿಯೇ ಹರ್ ವಕ್ತ್ ಅಪ್ನೆ ಪಾಸ್ ದರ್ಪಣ್ ರಖನಾ. ಲೇಕಿನ್ ಯಹ ದರ್ಪಣ ಐಸಾ ಹೈ जो आप समझेंगे हमारे पास है, परंतु बीच बीच में गायब भी हो जाता है. ಆದರೆ ಈ ದರ್ಪಣ ಐಸಾ ಹೇ, ಹೀಗಿದೆ, ನೀವು ತಿಳ್ಕೊಂಡಿದ್ದೀರಾ ನಮ್ಮ ಹತ್ರ ಯಾವಾಗಲೂ ದರ್ಪಣ ಇದೆ. ಪರಂತು ನಹಿ ಬೀಚ್ ಬೀಚ್ ಮೇ ಗಾಯಬ್ ಭಿ ಹೋ ಜಾತಾ ಹೈ. ಮತ್ತೆಲ್ಲರೂ ಮಿಸ್ ಆಗ್ತಿತ್ತು. ಅದು ಕನ್ನಡಿ ಆಗ್ತದ್ರ. ಜಾದೂ ಮಂತ್ರ ಕಾ ದರ್ಪಣ ಹೇ. ನಮ್ಮ ದರ್ಪಣ ಹೆಂಗದ? ಛೂ ಮಾಡ್ತಾರಲ್ಲ ಹಾಗೆ, ಏಕ್ ಸೆಕೆಂಡ್ ಮೇ ಗಾಯಬ್ ಹೋ ಜಾತಾ ಹೈ, ಮತ್ತೆ ಕಳೆದೇ ಬಿಡ್ತದೆ ಅಂತಾರೆ ಬಾಬಾ. ದರ್ಪಣ್ ಕೈಸೆ ಅವಿನಾಶಿ ಕಾಯಂ ರಹ ಸಕ್ತಾ ಹೈ. ಕನ್ನಡಿ ಯಾವಾಗಲೂ ಅವಿನಾಶಿ ಕಾಯಂ ಇರ್ತದೇನು ಅಂತಾರೆ ಬಾಬಾ. ಉಸ್ಕೆ ಲಿಯೆ ಮುಖ್ಯ ಕ್ವಾಲಿಫಿಕೇಶನ್ ಕೌನ್ ಸಿ ಹೋನಿ ಚಾಹಿಯೇ. ದರ್ಪಣ್, ಜಾದೂ ದರ್ಪಣ್ ಯಾವಾಗಲೂ ನಮ್ಮ ಜೊತೆ ಇರಬೇಕು ಅಂತಂದರೆ ಅದಕ್ಕೇನು ಕ್ವಾಲಿಫಿಕೇಷನ್ ಇರಬೇಕು ಅಂತಾರೆ ಬಾಬಾ. ಕ್ವಾಲಿಫಿಕೇಷನ್ ಅಂತಂದರೆ ಅದಕ್ಕೆ ಹೇಳ್ತಾರೆ ಬಾಬಾ, ಜೋ ಅರ್ಪಣ್ಮೈ ಹೋಗ. ಕ್ವಾಲಿಫಿಕೇಷನ್ ಏನಿರಬೇಕು? ಜೋ ಅರ್ಪಣ್ಮೈ ಹೋಗ ಉನ್ಕೆ ಪಾಸ್ ದರ್ಪಣ್ ರಹೇಗ. ಯಾರು ಸಂಪೂರ್ಣವಾಗಿ ಬಾಬಾಗೆ ಅರ್ಪಣ ಆಗಿರ್ತಾರೋ ಅವ್ರ ಹತ್ರ ಏನಿರ್ತದದು? ದರ್ಪಣ್. ಅದೇ ಹೇಳಿದ್ರಲ್ಲ ಬಾಬಾ, ದರ್ಪಣ ಯಾವ ದರ್ಪಣ? ಮನ್ಮನಾಭವ ಅಂತ ಹೇಳಿದ್ರಲ್ಲ ಬಾಬಾ. ಅರ್ಪಣ್ ನಹಿ ತೋ ದರ್ಪಣ್ ಭಿ ಅವಿನಾಶಿ ನಹಿ ರಹ ಸಕ್ತಾ. ಅರ್ಪಣ ಇಲ್ಲ ಅಂದರೆ ದರ್ಪಣ್ ನಿಮ್ಮ ಹತ್ರ ಇರೋಕ್ಕಾಗೋದಿಲ್ಲ. ದರ್ಪಣ್ ರಖನೆ ಲಿಯೇ ಪೆಹಲೆ ಅಪ್ನೆ ಕೋ ಪೂರಾ ಅರ್ಪಣ್ ಕರ್ನಾ ಪಡೇಗಾ. ಕನ್ನಡಿಯನ್ನು ಇಟ್ಕೊಳ್ಬೇಕು ಅಂತಂದರೆ ನೀವು ಸಂಪೂರ್ಣ ಏನಾಗಬೇಕು? ಬಾಬಾಗೆ ಸಮರ್ಪಣ ಆಗಬೇಕು, ಅರ್ಪಣ ಆಗಬೇಕು. ಜಿಸ್ಕೋ ದೂಸರೆ ಶಬ್ದೋ ಮೇ ಸರ್ವಸ್ವ ತ್ಯಾಗಿ ಕೇತೆ ಹೈ. ಮೊನ್ನೆ ಹೇಳಿದ್ರಲ್ಲ ಬಾಬಾ, ಅರ್ಪಣ ಅಂದ್ರೇನು? ಎಲ್ಲವನ್ನ ತ್ಯಾಗ ಮಾಡಬೇಕು. ಸರ್ವಸ್ವ ತ್ಯಾಗಿಗೆ ಪಾಸ್ ದರ್ಪಣ ಹೋತಾ ಹೈ. ಎಲ್ಲವನ್ನ ಬಿಟ್ಟವ್ರ ಹತ್ರ ಏನಿರ್ತದೆ? ದರ್ಪಣ ಇರ್ತದೆ.
अव्यक्त मिलन भी वही कर सकता है जो ಅವ್ಯಕ್ತ ಸ್ಥಿತಿ में हो. ಬಾಬಾರದ ಅವ್ಯಕ್ತ ಮಿಲನ ಏನಿದೆಯಲ್ಲ, ಅವ್ಯಕ್ತ ಸ್ಥಿತಿನಲ್ಲಿ ಇದ್ರೆ ಮಾತ್ರ ಅವ್ಯಕ್ತ ಮಿಲನ ಮಾಡೋಕ್ಕಾಗತ್ತೆ. वर्तमान समय ಅವ್ಯಕ್ತ ಸ್ಥಿತಿ में ज़्यादा कमी देखने में आती है. ವರ್ತಮಾನ ಸಮಯದಲ್ಲಿ ಅವ್ಯಕ್ತ ಸ್ಥಿತಿನಲ್ಲಿರೋದು ಬಹಳ ಕಡಿಮೆ ಅಂತ ಹೇಳ್ತಾರೆ ಬಾಬಾ. ದೋ ಬಾತೋ ಮೇ ತೋ ಠೀಕ್ ಹೇ, ಎರಡು ಮಾತುಗಳಲ್ಲಿ ಸರಿಯಾಗಿದ್ದೀರಾ. ಬಾಕಿ ತೀಸರಿ ಬಾತ್ ಕಿ ಕಮ್ಮಿ ಹೇ, ಮೂರನೇ ಮಾತಿನಲ್ಲಿ ಕಮ್ಮಿ ಇದ್ದೀರಾ. ಏಕ್ ಹೈ ಕಥನ್, ದೂಸರಾ ಹೈ ಮಂಥನ್. ಕಥನ್ ಅಂದರೆ ಹೇಳೋದು, ಮಂಥನ ಅಂದರೆ ಕಟ್ಟಿಯೋದು, ಅದ್ರ ಬಗ್ಗೆ ಚಿಂತನೆ ಮಾಡೋದು, ಜ್ಞಾನದ ಬಗ್ಗೆ. ಯಹ ದೋ ಬಾತೆ ತೋ ಠೀಕ್ ಹೈ, ಇವು ಮಾಡ್ತೀರಾ. ಕಥನ್ ಮಂಥನ್, ಮುಂದೆ ಯಾವುದು? ಯಹ ದೋನೋ ಸಹಜ ಹೇ, ಅವೆರಡು ಸಹಜ ಇದ್ದಾವೆ. ತೀಸರಿ ಬಾತ್ ಕುಚ್ ಸೂಕ್ಷ್ಮ ಹೇ, ಮೂರನೇ ಮಾತು ಬಹಳ ಸ್ವಲ್ಪ ಸೂಕ್ಷ್ಮ ಇದೆ. ವರ್ತಮಾನ ಸಮಯ ಜೋ ರಿಸಲ್ಟ್ ದೇಖ್ತೆ ಹೇ ಮಂಥನ್ ಸೆ ಕಥನ್ ಜ್ಯಾದಾ ಹೇ. ವರ್ತಮಾನ ರಿಸಲ್ಟ್ನಲ್ಲಿ ನೋಡ್ತಾ ಇದ್ದೀವಿ, ಮಂಥನ ಮಾಡೋದಕ್ಕಿಂತ ಜಾಸ್ತಿ ಕಥನ ಇದೆ. ಹೇಳ್ತೀರಾ, ಎಲ್ಲ ಭಾರಿ ಭಾರಿ ಹೇಳ್ತೀರಾ. ಮಂಥನ ನಿನ್ನೆ ಮುರಳಿನಲ್ಲಿ ಏನು ಹೇಳಿದರು ಅಂತ ಕೇಳಿದರೆ ಒಂದೇ ಒಂದು ಪಾಯಿಂಟ್ ನೆನಪಿರ್ತದೆ, ಮತ್ತು ಜಾಸ್ತಿ ಇರೋದಿಲ್ಲ. ಯಾಕೆ ಇರೋದಿಲ್ಲ? ಮಂಥನ ಮಾಡಿರೋದಿಲ್ಲ, ಅದಕ್ಕೆ ನೆನಪಿರೋದಿಲ್ಲ. ಅದಕ್ಕೆ ಕಥನ ಇದೆ, ಮಂಥನ ಇಲ್ಲ, ಅದು ಸ್ವಲ್ಪ ಕಮ್ಮಿ ಇದೆ. ದೂಸರಾ ಹೋತಾ ಹೇ ಮಗನ್ ರಹನಾ, ಅದರಲ್ಲೇ ಮುಳುಗಿ ಹೋಗೋದು. ವಹ ಹೋತಿ ಹೇ ಬಿಲ್ಕುಲ್ ಲವ್ಲೀನ್ ಅವಸ್ಥಾ, ಮಗನ್ ಅವಸ್ಥಾ. ಅದು ಎಂಥದ್ದು? ಲವ್ಲೀನ್. ಬಾಬಾ ಹೇಳ್ತಾರೆ, तो वर्तमान समय मंथन से भी ज़्यादा कथन है. पहला नंबर उसमें विजयी है, कथन में विजयी है, ಹೇಳೋದ್ರಲ್ಲಿ ವಿಜಯ ಇದೆ. दूसरा नंबर मंथन में, तीसरा नंबर है मगन अवस्था में रहना. कथन, मंथन, मगन. ಕಥನ್, ಮಂಥನ್, ಮಗನ್, ಇವು ಮೂರು ಶಬ್ದ ಹೇಳಿದ್ರು ಬಾಬಾ. ಕಥನು ಇದ್ದೀರಾ, ಮಂಥನು ಅಷ್ಟರ ಪೂರ್ತಿಕ್ಕಿದ್ದೀರಾ, ಮಗನ್ ಅವಸ್ಥಾ ಬಾಳಬೇಕು ಅಂತಾರೆ ಬಾಬಾ. ಆ ಮಗನ್ ಅವಸ್ಥಾಕ್ಕೆ ಏನಂತಾರೆ? ಅವ್ಯಕ್ತ ಸ್ಥಿತಿ. ಇಸ್ ಅವಸ್ಥಾ ಕಿ ಕಮಿ ದಿಖಾಯಿ ಪಡ್ತಿ ಹೈ, ಜಿಸ್ಕೋ ಭರ್ನಾ ಹೈ. ಈ ಅವಸ್ಥೆ ಭಾಳ ಕಡಿಮೆ ಇದೆ, ಅದನ್ನು ತುಂಬಿಕೊಳ್ಬೇಕು. जो मगन अवस्था में होंगे उन्हों की चाल चलन से क्या देखने में आएगा. ಯಾರು ಮಗನ್ ಅವಸ್ಥಾದಲ್ಲಿರ್ತಾರೋ, ಯಾರು ಪರಮಾತ್ಮನಲ್ಲಿ ಲವ್ಲೀನ್ ಆಗಿರ್ತಾರೋ, ಅವರ ಚಾಲ್ ಚಲನ್ ಹೇಗಿರ್ತದೆ, ಹೆಂಗೆ ಕಾಣಿಸ್ತದೆ? ಅಲೌಕಿಕತ ಅವ್ರ ಅತೀಂದ್ರಿಯ ಸುಖ, ಅವ್ರ ಚಲನ್ ಹೇಗಿರ್ತದೆ? ಲೌಕಿಕದಲ್ಲಿರ್ತಾರೆ, ಅತೀಂದ್ರಿಯ ಸುಖದಲ್ಲಿರ್ತಾರೆ. ಮಗನ್ ಅವಸ್ಥಾ ವಾಲೆ ಕಾ ಯಹ ಗುಣ ಹರ್ ಚಲನ್ ಸೆ ಮಾಲೂಮ್ ಹೋಗಾ. ಮಗನ್ ಅವಸ್ಥಾದಲ್ಲಿ ಇರುವಂಥವರ ಈ ಗುಣ ಪ್ರತಿಯೊಂದು ಚಾಲ್ ಚಲನದಲ್ಲಿ ಗೊತ್ತಾಗ್ಬಿಡ್ತದೆ. तो यह जो कमी है उसे भरने का तीव्र पुरुषार्थ करना है. ಇದೇನು ಕಡಿಮೆ ಇದೆಯಲ್ಲ, ಮೂರನೇ ಅವಸ್ಥಾ, ಯಾವ ಅವಸ್ಥಾ? ಮಗನ್ ಅವಸ್ಥಾ, ಲವ್ಲೀನ್ ಅವಸ್ಥಾ, ಅವ್ಯಕ್ತ ಸ್ಥಿತಿ ಎಲ್ಲನೂ ಹೇಳ್ತಾರೆ. ಅದು ಕಡಿಮೆ ಇದೆ, ಅದನ್ನು ತುಂಬಿಕೊಳ್ಳೋದ್ರ ಸಲುವಾಗಿ ಬಹಳ ತೀವ್ರ ಪುರುಷಾರ್ಥ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. पुरुषार्थी तो सभी हैं, तब तो यहाँ तक पहुँचे. ಎಲ್ಲರೂ ಪುರುಷಾರ್ಥಿಗಳಿದ್ದೀರಾ, ಇಲ್ಲ ಅಂತಲ್ಲ. ಪುರುಷಾರ್ಥಿಗಳಿದ್ದಕ್ಕೆ ನೀವು ಇಲ್ಲಿ ಬಂದಿದ್ದೀರ, ಇಲ್ಲಿ ತನೂ ನಿಂತಿದ್ದೀರ. ಇಲ್ಲ ಅಂದರೆ ಸತಿಗೆ ಏನು ಮಾಡ್ತಿರ್ತೀವಿ? ಹೋಗ್ಬಿಡ್ತಿದ್ವಿ. समय नहीं है, लेकिन सभी पुरुषार्थी बनने का समय नहीं है. अभी तीव्र पुरुषार्थी बनने का समय है. ಸ್ವಕಾಶ ಪುರುಷಾರ್ಥ ಮಾಡೋಕ್ಕೆ ಟೈಮ್ ಇಲ್ಲ, ಅದಕ್ಕೆ ಏನು ಮಾಡಬೇಕು? ತೀವ್ರ ಪುರುಷಾರ್ಥ ಮಾಡಬೇಕು. ಅಭಿ ತೀವ್ರ ಪುರುಷಾರ್ಥಿ बनने का समय है. बनना है तीव्र पुरुषार्थी और बनेंगे पुरुषार्थी तो क्या होगा? ಆಗಬೇಕಾಗಿರೋದು ತೀವ್ರ ಪುರುಷಾರ್ಥಿ, ಇರೋದು ಏನಾಗುತ್ತೆ ಹಂಗೆ ಮಾಡಿದರೆ? ಮಂಜಿಲ್ ಸೆ ದೂರ ಹೋ ಜಾಯಂಗೆ. ಗುರಿ ಮುಟ್ಟೋದ್ರಿಂದ ಏನಾಗ್ತೀವಿ? ಬಹಳ ದೂರ ಉಳಿತೀವಿ. ಅಭಿ ತೀವ್ರ पुरुषार्थी बनने का समय चल रहा है. इससे जितना लाभ उठाना चाहिए उतना उठाते हैं, व नहीं वह हर एक को ಚೆಕ್ करना है. ಪಾಪ ಹೇಳಿದರು, ಹಿಂಗಂತೂ ಐತಿ,
ಹೆಂಗೈತಿ? ತೀವ್ರ ಪುರುಷಾರ್ಥ ಮಾಡಬೇಕು. ಟೈಮ್ ಇಲ್ಲ, ನೀವು ಬರೀ ಪುರುಷಾರ್ಥ ಮಾಡಿದರೆ ಗುರಿಯಿಂದ ಭಾಳಷ್ಟು ದೂರ ಉಳಿತೀರಾ. ಹಿಂಗಿದೆ, ಚೆಕ್ ಮಾಡ್ಕೊಳ್ಳಿ ಏನು ಮಾಡಬೇಕು, ಎಷ್ಟು ಲಾಭ ತಕ್ಕೋತೀರೋ ಅಷ್ಟು ತಕ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. इसलिए कहा है कि अपने पास हरदम दर्पण रखो तो कमी का झट मालूम होगा. ಅದಕ್ಕೆ ಹೇಳ್ತಾರೆ ಬಾಬಾ. ಏನು ಹೇಳಿದರು? ತಮ್ಮ ಹತ್ರ ಯಾವಾಗಲೂ ದರ್ಪಣನ ಇಟ್ಕೊಂಡ್ರೆ, ಕನ್ನಡಿ ಇಟ್ಕೊಂಡ್ರೆ ನಿಮ್ಮ ಕಮ್ಮಿ ಕಮ್ಜೋರ್ಗಳು ಬೇಗನೆ ಗೊತ್ತಾಗ್ಬಿಡ್ತದೆ. ಯಾವ ದರ್ಪಣ? ಮನ್ಮನಾಭವ. और अपने पुरुषार्थ को तीव्र करते आगे चलते रहेंगे. ತಮ್ಮ ಪುರುಷಾರ್ಥ ಮಾಡ್ತಾ ಮಾಡ್ತಾ ತೀವ್ರ ಮಾಡ್ತಾ ಹೋಗ್ತೀರಾ. अच्छा, आज कुमारियों की सर्विस की तिलक का दिन है. जैसे आप लोगों के म्यूज़ियम में ताजपोशी का चित्र दिखाया है ना, लेकिन आपकी सर्विस की तिलक के दिवस पर देखो कितनी बड़ी सभा इकट्ठी हुई है. इतनी खुशी होती है. लेकिन यह याद रखना, जितने सभी के आगे तिलक लगा रहे हो, इतने सभी आप सभी को देखेंगे. सभी के बीच में तिलक लग रहा है, यह नहीं भूलना. इतना हिम्मतवान बनना है. ಹೇಳ್ತಾರೆ ಬಾಬಾ. ಇಸ್ ತಿಲಕ್ಕಿ ಲಾಜ್ ರಖನಿ ಹೈ. ಎಲ್ಲರೂ ನಡು ಕೂತ್ಕೊಂಡು ನಿಮಗೇನು ಮಾಡ್ತಿದ್ದಾರೆ? ತಿಲಕ್ ಹಚ್ತಿದ್ದಾರೆ. ಇದ್ರ ಬಗ್ಗೆ ತಮಗೇನಿರಬೇಕು? ಗೌರವ ಇರಬೇಕು. तिलक की लाज माना ब्राह्मण कुल की लाज. ब्राह्मण कुल की मर्यादा क्या है? सुनाया ना. जो ऐसे पुरुषोत्तम बनने की हिम्मत वाले हैं वह तिलक लगा सकते हैं. यह तिलक साधारण नहीं है. ಯಾವ तिलक? वहाँ भी इतनी सारी सभा देखेगी. आप सभी ब्राह्मण इकट्ठे हुए हो. कन्याओं की सर्विस के तिलक पर सर्विस करने वालों का एक विशेष गुण का अटेंशन रखना पड़ता है. जो ऑलराउंड सर्विस करने वाले होते हैं उनको विशेष इस बात पर ध्यान रखना है कि कैसी भी स्थिति हो लेकिन अपनी स्थिति एक रस हो. ಕುಮಾರಿಯರನ್ನು ಸರೆಂಡರ್ ಮಾಡೋ ಸಭೆ ಇತ್ತು ಅನಿಸುತ್ತೆ. ಅದಕ್ಕೆ ಇದ್ರದ್ದು ಗೌರವ ಇಟ್ಕೋಬೇಕು. तब ऑलराउंड सर्विस की सफलता मिलेगी. ऑलराउंड सर्विस ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. समय के साथ वह मिलन का सौभाग्य भी होगा. इसलिए अब अव्यक्त रूप से ही सभी से मुलाकात कर रहे हैं. अच्छा, सभी को नमस्ते. ओम शांति.